ನಿಮಗೆ ಎಕನಾಮಿಕ್ಸ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆಯಾ? ಸೊ ಹಾಗಾದ್ರೆ ಈ ಒಂದು ಸ್ಕ್ರೀನ್ ಶಾಟ್ಸ್ಗಳನ್ನು ನೋಡಿ. 2025 ಅಲ್ಲಿ ರಿತಿಕಾ ಅನ್ನುವಂತಹ ಸ್ಟೂಡೆಂಟ್ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ತಾಳೆ. ಇನ್ನೊಬ್ಬ ಸ್ಟೂಡೆಂಟ್ ಎಕನಾಮಿಕ್ಸ್ ನಲ್ಲಿ ಸೇಮ್ ಇಯರ್ 95 ಸ್ಕೋರ್ ಮಾಡ್ತಾಳೆ. ಅಂಡ್ ಬಸವರಾಜ್ ಅನ್ನುವಂತಹ ಸ್ಟೂಡೆಂಟ್ ಎಕನಾಮಿಕ್ಸ್ ನಲ್ಲಿ 2025 ಅಲ್ಲಿ 99 ಸ್ಕೋರ್ ಮಾಡ್ತಾನೆ. ಅಂಡ್ ದೆನ್ ಮುತ್ತುರಾಜ್ ಅನ್ನುವಂತಹ ಸ್ಟೂಡೆಂಟ್ ಎಕನಾಮಿಕ್ಸ್ ಅಲ್ಲಿ 97 ಸ್ಕೋರ್ ಮಾಡ್ತಾನೆ. ಇದು ಕೆಲವು ವಿದ್ಯಾರ್ಥಿಗಳ ಎಕ್ಸಾಂಪಲ್ಸ್. ಈ ರೀತಿಯ ಸ್ಕ್ರೀನ್ ಶಾಟ್ಸ್ಗಳು ನನ್ನ ಹತ್ರ ಬಹಳ ಇವೆ. ಕೆಲವೊಂದನ್ನ ಮಾತ್ರ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಹಾಗಾದ್ರೆ ನಿಮಗೆ ಯಾಕೆ ಎಕನಾಮಿಕ್ಸ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ? ನಿಮಗೆ ಎಕನಾಮಿಕ್ಸ್ ಡಿಫಿಕಲ್ಟ್ ಅನ್ನಿಸ್ತಾ ಇದೆ ಅಂದ್ರೆ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಲಿಕ್ಕೆ ಹೋಗ್ತಾ ಇರುವಂತಹ 99% ವಿದ್ಯಾರ್ಥಿಗಳು ಮಾಡುವಂತಹ 3 ಮಿಸ್ಟೇಕ್ಸ್ ಗಳನ್ನ ನೀವು ಈಗಾಗಲೇ ಮಾಡ್ತಾ ಇದ್ದೀರಾ. ಆ ಮಿಸ್ಟೇಕ್ಸ್ ಗಳನ್ನ ನೀವು ಅವಾಯ್ಡ್ ಮಾಡಿದ್ರೆ ಸಾಕು. ಏನಾಗುತ್ತೆ? ಸಿಂಪಲ್. ನೀವು ಸೆಕೆಂಡ್ PUC ಎಕನಾಮಿಕ್ಸ್ ಅಲ್ಲಿ 90 ಅಬೌವ್ ಸ್ಕೋರ್ ಮಾಡಬೇಕಂದ್ರೆ ಅಥವಾ ಇನ್ಫ್ಯಾಕ್ಟ್ 100 ಔಟ್ ಆಫ್ 100 ಸ್ಕೋರ್ ಮಾಡಬೇಕಂದ್ರೆ ಸಿಂಪ್ಲಿ ಈ 3 ತಪ್ಪುಗಳನ್ನ ಮಾಡ್ಲಿಕ್ಕೆ ಹೋಗ್ಬಿಡಿ. ಈ 3 ತಪ್ಪುಗಳನ್ನ ಅವಾಯ್ಡ್ ಮಾಡಿ ನೀವು ಸುಲಭವಾಗಿ ಎಕನಾಮಿಕ್ಸ್ ನಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀರಾ. ಸೊ ಬನ್ನಿ ಹಾಗಾದ್ರೆ ತಿಳಿದುಕೊಳ್ಳೋಣ ಆ 3 ಮಿಸ್ಟೇಕ್ಸ್ಗಳು ಯಾವುವು. ನಂಬರ್ 1, ನಾನು ನೋಡಿ 4 ವರ್ಷಗಳಿಂದ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡ್ತಾ ಇದ್ದೀನಿ, ಎಕನಾಮಿಕ್ಸ್ ಅನ್ನ ಕಲಿಸ್ತಾ ಇದ್ದೀನಿ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಎಕನಾಮಿಕ್ಸ್ ಅನ್ನ ಲೈನ್ ಬೈ ಲೈನ್ ಅದನ್ನ ಬೈ ಹಾರ್ಟ್ ಮಾಡ್ತಾರೆ. ಇದು ನೀವು ಮಾಡ್ತಾ ಇರುವಂತಹ ಬಿಗ್ಗೆಸ್ಟ್ ಮಿಸ್ಟೇಕ್, ಅತಿ ದೊಡ್ಡ ತಪ್ಪು. ಸೊ ಯಾವತ್ತೂ ಕೂಡ ಎಕನಾಮಿಕ್ಸ್ ಅನ್ನ ಹಿಸ್ಟ್ರಿ ತರ, ಸೋಶಿಯಾಲಜಿ ತರ, ಬೇರೆ ಸಬ್ಜೆಕ್ಟ್ಸ್ ತರ ಲೈನ್ ಬೈ ಲೈನ್ ಅದನ್ನ ಬೈ ಹಾರ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡಿಕೊಳ್ಳುವುದರ ಮೇಲೆ ಫೋಕಸ್ ಮಾಡಿ. ಯಾಕೆ ಕಾನ್ಸೆಪ್ಟ್ ಅನ್ನ ನಾವು ಅರ್ಥ ಮಾಡ್ಕೋಬೇಕು ಅದನ್ನ ಮುಂದೆ ನಿಮ್ಗೆ ತಿಳಿಸ್ತೀನಿ. ಎಕ್ಸಾಮ್ ನಲ್ಲಿ ಯಾವ ರೀತಿ ಪ್ರಶ್ನೆ ಕೇಳ್ತಾರೆ, ಯಾವ ರೀತಿ ಉತ್ತರ ಬರಿಬೇಕು, ಆ ರೀತಿ ಉತ್ತರ ಬರಿಬೇಕಂದ್ರೆ ಅರ್ಥ ಮಾಡಿಕೊಳ್ಳೋದು ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಸೊ ನಂಬರ್ 1 ಮಿಸ್ಟೇಕ್, ಡೋಂಟ್ ಬೈ ಹಾರ್ಟ್ ಮಾಡಬೇಡಿ. ಅದನ್ನ 10th ವರೆಗೆ ಮಾಡಿದೀರಾ, ಫಸ್ಟ್ PUC ವರೆಗೆ ಮಾಡಿದೀರಾ, 10th ಅಲ್ಲಿ ಓದಿರೋದು ನೆನಪಿದೆಯಾ? ಇಲ್ಲ. ಫಸ್ಟ್ PUC ಅಲ್ಲಿ ಓದಿರೋದು ನೆನಪಿದೆಯಾ? ಇಲ್ಲ. ಸೊ ಅದನ್ನೇ ಮತ್ತೆ ರಿಪೀಟ್ ಮಾಡಬೇಡಿ, ಬೇರೆ ರಿಸಲ್ಟ್ ಏನು ಸಿಗೋದಿಲ್ಲ. ಪ್ಲೀಸ್ ಫೋಕಸ್ ಮಾಡಿ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ, ಬೈ ಹಾರ್ಟ್ ಮಾಡೋದನ್ನ ಬಿಟ್ಬಿಡಿ. ಸೆಕೆಂಡ್ 1, ಯಾವಾಗಲೂ ಎಕನಾಮಿಕ್ಸ್ ನ ಟಾಪಿಕ್ಸ್ ಗಳನ್ನ, ಕಾನ್ಸೆಪ್ಟ್ ಗಳನ್ನ ರಿಯಲ್ ಲೈಫ್ ಎಕ್ಸಾಂಪಲ್ಸ್ ಮೂಲಕ ಅರ್ಥ ಮಾಡ್ಕೊಳ್ಳಿ. ನಾನು ನಿಮಗೆ ಒಂದು ಕಾನ್ಸೆಪ್ಟ್ ಅನ್ನ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಕಲಿಸಿದ್ದೆ ನನ್ನ ಒಂದು ವಿಡಿಯೋದಲ್ಲಿ. ಸೆಕೆಂಡ್ PUC ಎಕನಾಮಿಕ್ಸ್ ನ ಸೆಕೆಂಡ್ ಚಾಪ್ಟರ್ ನ ವಿಡಿಯೋದಲ್ಲಿ ಸಂಖ್ಯಾ ಸೂಚಕ ತುಷ್ಟಿಗುಣ ವಿಧಾನ, ಸ್ಥಾನದರ್ಶಕ ತುಷ್ಟಿಗುಣ ವಿಧಾನ, ಒಂದು ರಾಜುನ ಫೋಟೋ, ಅದರ ಜೊತೆಯಲ್ಲಿ 3 ಹಣ್ಣುಗಳು, ತುಂಬಾ ಒಳ್ಳೆಯ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ನ ಮೂಲಕ ಕಲಿಸಿದೆ. ಈ ರೀತಿ ರಿಯಲ್ ಲೈಫ್ ಎಕ್ಸಾಂಪಲ್ ನ ಮೂಲಕ ಎಕನಾಮಿಕ್ಸ್ ಅನ್ನ ಅರ್ಥ ಮಾಡ್ಕೊಳ್ಳಿ. ನೀವು ಈ ವಿಡಿಯೋ ನೋಡಿಲ್ಲ ಅಂದ್ರೆ ಹೋಗಿ ವಿಡಿಯೋ ನೋಡಿ, ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ನಿಮ್ಮ ಕಾಲೇಜಲ್ಲಿ ಯಾವ ರೀತಿ ಕಲಿಸ್ತಾರೆ ಅದು ನನಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಪ್ರಕಾರ ತುಂಬಾ ಕಾಲೇಜಸ್ಗಳಲ್ಲಿ ಬುಕ್ಸ್ ನಲ್ಲಿ ಇರೋದನ್ನ ಓದೋಗ್ತಾರೆ, ಜಸ್ಟ್ ಹೇಳೋಕ್ ಬಿಡ್ತಾರೆ, ಏನು ವಿದ್ಯಾರ್ಥಿಗಳಿಗೆ ಅರ್ಥ ಆಗೋದಿಲ್ಲ. ಅದನ್ನ ವಿದ್ಯಾರ್ಥಿಗಳು ಎಕನಾಮಿಕ್ಸ್ ಟಫ್ ಇದೆ, ಡಿಫಿಕಲ್ಟ್ ಇದೆ, ತುಂಬಾ ಟಫ್ ಇದೆ ಸರ್, ತುಂಬಾ ಡಿಫಿಕಲ್ಟ್ ಇದೆ ಅಂತ ಹೇಳಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಎಕನಾಮಿಕ್ಸ್ ಟಫ್ ಇಲ್ಲ. ಒಂದ್ಸಲ ಹೋಗಿ ಈ ವಿಡಿಯೋನ ನೋಡಿ, ನಿಮ್ ಕಾಲೇಜಲ್ಲಿ ಯಾವ ರೀತಿ ಕಲಿಸ್ತಾ ಇದ್ದಾರೆ, ಇಲ್ಲಿ ನಾನು ನಿಮ್ಗೆ ಯಾವ ರೀತಿ ಕಲಿಸ್ತಾ ಇದ್ದೀನಿ, ಏನಾದರೂ ಡಿಫರೆನ್ಸ್ ಇದೆಯಾ, ವ್ಯತ್ಯಾಸ ಇದೆಯಾ, ಅದನ್ನ ಕಾಮೆಂಟ್ ನಲ್ಲಿ ತಿಳಿಸಿ. ನನಗೂ ಕೂಡ ಸ್ವಲ್ಪ ಫೀಡ್ಬ್ಯಾಕ್ ಸಿಗುತ್ತೆ. ರಿಯಲ್ ಲೈಫ್ ಎಕ್ಸಾಂಪಲ್ ನ ಮೂಲಕ ನಾವು ಎಕನಾಮಿಕ್ಸ್ ಅನ್ನ ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಬೇಕು. ಟಾಪರ್ಸ್ ಎಕ್ಸಾಕ್ಟ್ಲಿ ಇದೇ ಮಾಡ್ತಾರೆ. ಇದೇ ಮೆಥಡ್ ಯೂಸ್ ಮಾಡಿ ನಾನು ಸಾವಿರಾರು ವಿದ್ಯಾರ್ಥಿಗಳಿಗೆ 90 ಅಬೌವ್ ಮಾರ್ಕ್ಸ್ ಅನ್ನ ಕೊಡ್ಸಿದ್ದೀನಿ ಲಾಸ್ಟ್ ಇಯರ್. ಹೋಗಿ ಕ್ಲಾಸಸ್ ನೋಡಿ, ಇನ್ನು ನನ್ನ ಚಾನಲ್ ನಲ್ಲಿ ಅವೈಲೇಬಲ್ ಇವೆ ಅಬ್ಸಲ್ಯೂಟ್ಲಿ ಫ್ರೀ ಆಗಿ. ದೆನ್ ನ್ಯೂ ಕ್ವಶನ್ಸ್ ಇನ್ ಲಾಸ್ಟ್ ಇಯರ್ ಆನ್ಯುವಲ್ ಎಕ್ಸಾಮ್ ನಲ್ಲಿ ಕೇಳಿರುವಂತಹ ಕೆಲವೊಂದು ಹೊಸ ಕ್ವಶನ್ಸ್ ಗಳನ್ನ ನಿಮಗೆ ತಿಳಿಸ್ತೀನಿ. ಇಲ್ಲಿ ನೋಡಿ, GDP ಮೇಲೆ ಮೊದಲು 2024ರವರೆಗೆ ಪ್ರಶ್ನೆ ಯಾವ ರೀತಿ ಕೇಳ್ತಿದ್ರು, GDP ಅಂದ್ರೆ ಏನು, GDP ಅನ್ಯತೆಗಳನ್ನ ಬರೀರಿ, ಈ ರೀತಿ ಪ್ರಶ್ನೆ ಕೇಳ್ತಿದ್ರು. ಈ ವರ್ಷ ಸಡನ್ ಆಗಿ ಜನವರಿ ಫೆಬ್ರವರಿಯಲ್ಲಿ PU ಬೋರ್ಡ್ನವರು ಹೊಸ ಕ್ವಶನ್ ಬ್ಯಾಂಕ್ ತಂದ್ರು, ಹೊಸ ಕ್ವಶನ್ಸ್ ಗಳನ್ನ ತಂದ್ರು. ಸೊ ಆ ಕ್ವಶನ್ಸ್ ಗಳು ಯಾವ ರೀತಿ ಇದ್ವು ಅಂದ್ರೆ, ಅಲ್ಲಿವರೆಗೆ ಯಾರು ಎಕನಾಮಿಕ್ಸ್ ಲೈನ್ ಬೈ ಲೈನ್ ಬೈ ಹಾರ್ಟ್ ಮಾಡ್ತಾ ಬಂದಿದ್ರು ಅವರಿಗೆ ಒಂದು ಬಿಗ್ ಶಾಕ್ ಅದು. ಆ ಪ್ರಶ್ನೆಗಳಿಗೆ ಆನ್ಸರ್ ಮಾಡಬೇಕಂದ್ರೆ, ಈ ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕಂದ್ರೆ ಎಕನಾಮಿಕ್ಸ್ GDP ಎಲ್ಲಾ ಕಾನ್ಸೆಪ್ಟ್ ಗಳನ್ನ ಅರ್ಥ ಮಾಡಿಕೊಂಡಿರ್ಬೇಕಾಗಿರುತ್ತೆ, ಅದು ಕೂಡ ರಿಯಲ್ ಲೈಫ್ ನ ಎಕ್ಸಾಂಪಲ್ ನ ಮೂಲಕ. ಇಲ್ಲಿ ಪ್ರಶ್ನೆಯಲ್ಲಿ ಕೇಳ್ತಾ ಇದ್ದಾರೆ GDP MP ಯಾವ ರೀತಿ ಲೆಕ್ಕಾಚಾರ ಮಾಡ್ತೀರಾ, GDP FC NDP MP, ಇವೆಲ್ಲ ಸಿಂಪಲ್ ಇವೆ, ಅರ್ಥ ಮಾಡಿಕೊಂಡ್ರೆ ಮಾತ್ರ. ಇನ್ನೊಂದು ಎಕ್ಸಾಂಪಲ್ ನೋಡಿ, ಇಲ್ಲಿವರೆಗೆ 2024ರವರೆಗೆ ಕೇವಲ ಕೇಳ್ತಿದ್ರು ಸ್ವಾಯತ್ತ ಅನುಭೋಗ ಅಂದ್ರೇನು, ಸೀಮಾಂತ ಅನುಭೋಗ ಅಂದ್ರೇನು. ಬಟ್ ಈ ಬಾರಿ ಯಾವ ರೀತಿ ಪ್ರಶ್ನೆಗಳು ಇದ್ವು, ಈ ರೀತಿ ಸೂತ್ರ ಕೊಟ್ಟು ಅದನ್ನ ಲೆಕ್ಕ ಮಾಡಿ MPC ಯ ಮೌಲ್ಯಗಳನ್ನ ಕಂಡುಹಿಡಿಯಿರಿ, ಗುರುತಿಸಿ ಅಂತ ಕೇಳ್ಬಿಟ್ರು. ಅವಾಗ
ಎಲ್ಲಿವರೆಗೆ ಕಾನ್ಸೆಪ್ಟ್ ಅರ್ಥ ಮಾಡಿಕೊಳ್ಳೋದಿಲ್ವೋ ಉತ್ತರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ರೀತಿಯ ತುಂಬಾ ಕ್ವಶನ್ಸ್ಗಳು ಈ ವರ್ಷ ನೋಡ್ಲಿಕ್ಕೆ ಸಿಕ್ಕಿದ್ದು. ಇದು ಮೊದಲನೇ ವರ್ಷ. ಸೊ ಈ ವರ್ಷ 2026 ಎಕ್ಸಾಮ್ ನಲ್ಲಿ ಇನ್ನೂ ಹೆಚ್ಚಿನ ಈ ರೀತಿಯ ಪ್ರಶ್ನೆಗಳು ಬರುತ್ತೆ. ಸೊ ಹಾಗಾಗಿ ಪ್ಲೀಸ್ ಬೈ ಹಾರ್ಟ್ ಮಾಡೋದನ್ನ ಸ್ಟಾಪ್ ಮಾಡಿ ಅರ್ಥ ಮಾಡಿಕೊಳ್ಳೋದ್ರ ಮೇಲೆ ಫೋಕಸ್ ಮಾಡಿ. ಸೆಕೆಂಡ್ ಮಿಸ್ಟೇಕ್, ಡೈಗ್ರಾಮ್ ನ ಎಕ್ಸ್ಪ್ಲನೇಷನ್ ಅನ್ನ ತುಂಬಾ ಜನ ವಿದ್ಯಾರ್ಥಿಗಳು ಆಸ್ ಇಟ್ ಈಸ್ ಬೈ ಹಾರ್ಟ್ ಹಾಕ್ತಾರೆ. ಸೊ ಈ ಒಂದು ಅನುಭೋಗಿಯ ಆದರ್ಶ ಆಯ್ಕೆಯ ರೇಖಾಚಿತ್ರ. ಸೊ ಮೊದಲನೇ ಪಾಯಿಂಟ್ ಏನ್ ಬರಿಬೇಕು, ರೇಖಾಚಿತ್ರದಲ್ಲಿ OX ಅಲ್ಲಿ ಇದು ಇದೆ, ದೆನ್ ಏನ್ ಬರಿಬೇಕು, ದೆನ್ ಔದಾಸೀನ್ಯ ರೇಖೆ ಬಗ್ಗೆ ಬರಿಬೇಕು, ದೆನ್ ಅನುಭೋಗಿ ಸಮತೋಲನ ಬಗ್ಗೆ ಬರಿಬೇಕು. ಅದನ್ನ ಆಸ್ ಇಟ್ ಈಸ್ ವಾಕ್ಯ ಬೈ ಹಾರ್ಟ್ ಮಾಡೋದು, ಯಾವ ರೀತಿ ಬುಕ್ ನಲ್ಲಿ ಕೊಟ್ಟಿದ್ದಾರೆ ಅದನ್ನೇ ಬೈ ಹಾರ್ಟ್ ಮಾಡೋದು, ಅದು ಕಂಪ್ಲೀಟ್ಲಿ ರಾಂಗ್ ಅಪ್ರೋಚ್. ಟಾಪರ್ಸ್ ಆ ರೀತಿ ಮಾಡೋದೇ ಇಲ್ಲ. ನಿಮಗೆ ಎಕನಾಮಿಕ್ಸ್ ಅರ್ಥ ಆಗಿದೆ ಅಥವಾ ನೀವು ಎಕನಾಮಿಕ್ಸ್ ಅಲ್ಲಿ 90 ಅಬೌವ್ ಸ್ಕೋರ್ ಮಾಡ್ಬೇಕಂದ್ರೆ ನೋಡಿ, ಕೇವಲ ಡೈಗ್ರಾಮ್ ನೋಡಿ ನಿಮಗೆ ವಿವರಣೆ ಬರೀಲಿಕ್ಕೆ ಬರಬೇಕು ಅಂದಾಗ ಮಾತ್ರ ನೀವು ಎಕನಾಮಿಕ್ಸ್ ಅಲ್ಲಿ 90 ಅಬೌವ್ ಸ್ಕೋರ್ ಮಾಡ್ಲಿಕ್ಕೆ ಸಾಧ್ಯ. ಅಂದ್ರೆ ಈ ಎಕನಾಮಿಕ್ಸ್ ನೋಡಿ ನಿಮ್ಗೆ ಹೇಳಲಿಕ್ಕೆ ಬರಬೇಕು ಇದು ಯಾವ ಒಂದು ಟಾಪಿಕ್ ನ ಡೈಗ್ರಾಮ್, ಈ ಟಾಪಿಕ್ ನಲ್ಲಿ ಅನುಭೋಗಿ ಎಲ್ಲಿ ಸಮತೋಲನ ಹೊಂತಾನೆ, ಇದರಲ್ಲಿ ಬಜೆಟ್ ರೇಖೆ ಯಾವುದು, ಇದರಲ್ಲಿ ಔದಾಸೀನ್ಯ ರೇಖೆ ಯಾವುದು, ಇದರಲ್ಲಿ ಬೆಲೆ ರೇಖೆ ಯಾವುದು, ಅನುಭೋಗಿ ಎಲ್ಲಿ ಸಮತೋಲನ ಹೊಂತಾನೆ, ಯಾವ ಆಯ್ಕೆ ಮಾಡ್ತಾನೆ, ಬೇರೆ ಆಯ್ಕೆಗಳನ್ನ ಯಾಕೆ ಮಾಡೋದಿಲ್ಲ, ಇವೆಲ್ಲ ನಿಮ್ಗೆ ನೋಡಿ ಹೇಳಲಿಕ್ಕೆ ಬರಬೇಕು. ಅದರರ್ಥ ನಿಮಗೆ ಎಕನಾಮಿಕ್ಸ್ ಅರ್ಥ ಆಗಿದೆ ಅಥವಾ ನೀವು ಎಕನಾಮಿಕ್ಸ್ ಅನ್ನ ಸರಿಯಾದಂತಹ ಮೆಥಡ್ ನಲ್ಲಿ ಕಲಿತಾ ಇದ್ದೀರಿ ಅಂತ ಅರ್ಥ. ಅರ್ಥ ಆಗ್ತಾ ಇದೆಯಾ? ಎಕನಾಮಿಕ್ಸ್ ಅರ್ಥ ಆಗಿದೆ ಅಂದ್ರೆ ಈ ಡೈಗ್ರಾಮ್ ನೋಡಿ ನಿಮ್ಗೆ ವಿವರಣೆ ಹೇಳಲಿಕ್ಕೆ ಬರಬೇಕು ಅಥವಾ ಬರೀಲಿಕ್ಕೆ ಬರಬೇಕು ಅಂದಾಗ ಮಾತ್ರ ಎಕನಾಮಿಕ್ಸ್ ನೀವು ಪರ್ಫೆಕ್ಟ್ ಆಗಿ ಕಲಿತಾ ಇದ್ದೀರಾ ಅಂತ ಅರ್ಥ. ಇಲ್ಲಿ ಒನ್ ಮೋರ್ ಟಿಪ್ ನಿಮ್ಗೆ ಕೊಡ್ತಾ ಇದ್ದೀನಿ, ಡೈಗ್ರಾಮ್ ಅನ್ನ ಪರ್ಫೆಕ್ಟ್ ಆಗಿ ತೆಗೆಯೋದನ್ನ ಕಲೀರಿ. ಡೈಗ್ರಾಮ್ ನಲ್ಲಿ ಮಿಸ್ಟೇಕ್ಸ್ ಮಾಡಿ ವಿವರಣೆ ಸರಿ ಬರದೆ 1 ಮಾರ್ಕ್ಸ್ ಅಲ್ಲಿಯೂ ಹೋಗುತ್ತೆ. ಯಾವ ರೀತಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ 3 ಸಲ ಈ ಒಂದು ಡೈಗ್ರಾಮ್ ಅನ್ನ, ಯಾವುದೇ ಡೈಗ್ರಾಮ್ ಅನ್ನ ನೋಡದೆ ತೆಗೆಯೋದನ್ನ ಪ್ರಾಕ್ಟೀಸ್ ಮಾಡಿ ಪರ್ಫೆಕ್ಟ್ ಆಗ್ತೀರಾ. ಈ ಮಿಸ್ಟೇಕ್ಸ್ ಮಾಡಬೇಡಿ, ಮೆಮೊರೈಸ್ ಮಾಡಬೇಡಿ, ಇದನ್ನು ಕೂಡ ಅರ್ಥ ಮಾಡಿಕೊಂಡು ಬರೆಯೋದನ್ನ ಕಲ್ಕೊಳ್ಳಿ. ಮೂರನೇದಾಗಿ ಮ್ಯಾಕ್ರೋ ಎಕನಾಮಿಕ್ಸ್ ನಲ್ಲಿ ಕಾನ್ಸೆಪ್ಟ್ ಅಂಡ್ ನ್ಯೂಸ್ ಪೇಪರ್, ಸಮಗ್ರ ಅರ್ಥಶಾಸ್ತ್ರ ಅಂತ ನಾವು ಕರಿತೀವಿ ಕನ್ನಡದಲ್ಲಿ. ಸಮಗ್ರ ಅರ್ಥಶಾಸ್ತ್ರದಲ್ಲಿ ಡೈಗ್ರಾಮ್ ತುಂಬಾ ಕಡಿಮೆ ಇವೆ, ಅಲ್ಲಿ ಕಾನ್ಸೆಪ್ಟ್ಗಳು ಬಹಳ ಇವೆ, ವಿವರಣೆ ಥಿಯರಿ ಬಹಳ ಇದೆ. ಸೊ ಅಲ್ಲಿ ನೀವು ಕೇವಲ ಅದನ್ನ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಬೈ ಹಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಪ್ಲೀಸ್ ಆ ರೀತಿ ಮಾಡಬೇಡಿ, ಅದು ನಿಮ್ಗೆ ಈಗಾಗಲೇ ಹೇಳಿದ್ದೀನಿ. ರಿಯಲ್ ಲೈಫ್ ಎಕ್ಸಾಂಪಲ್ ನ ಮೂಲಕ ಸಮಗ್ರ ಅರ್ಥಶಾಸ್ತ್ರವನ್ನ ತಿಳ್ಕೊಳ್ಳಿ. ಸೊ ರಿಯಲ್ ಲೈಫ್ ಎಕ್ಸಾಂಪಲ್ ಮೂಲಕ ಯಾವ ರೀತಿ ಸಮಗ್ರ ಅರ್ಥಶಾಸ್ತ್ರವನ್ನ ತಿಳಿದುಕೊಳ್ಳೋದು ಸಿಂಪಲ್. ಅದಕ್ಕೆ ನ್ಯೂಸ್ ಪೇಪರ್ ಓದಿ, ಅಟ್ ಲೀಸ್ಟ್ 2-3 ದಿನ ಆದ್ರೂ ಓದಿ ಒಂದು ವಾರದಲ್ಲಿ. ಅರ್ಧ ತಾಸು ಕೊಡಿ. ನ್ಯೂಸ್ ಪೇಪರ್ ನಲ್ಲಿ ಯಾವುದೇ ಪೊಲಿಟಿಕಲ್ ನ್ಯೂಸ್ ಓದಬೇಡಿ. ಸಿದ್ದರಾಮಯ್ಯ ಅವರು ಎಷ್ಟು ಅಕ್ಕಿ ಕೊಡ್ತಾ ಇದ್ದಾರೆ, ಎಷ್ಟು ಗೃಹ ಜ್ಯೋತಿಗೆ ಹಣ ಬಂದಿದೆ, ಅದು ಏನಾಗಿದೆ, ಯಡಿಯೂರಪ್ಪ ಅವ್ರೇನ್ ಹೇಳಿದ್ದಾರೆ, ಇದೆಲ್ಲ ಪೊಲಿಟಿಕಲ್ ನ್ಯೂಸ್ ಓದಬೇಡಿ. ಓನ್ಲಿ ಎಕನಾಮಿಕ್ಸ್, ಆರ್ಥಿಕತೆ, ಅರ್ಥಶಾಸ್ತ್ರಕ್ಕೆ ಸಂಬಂಧಿಸಿರುವಂತಹ ನ್ಯೂಸ್ ಪೇಪರ್ 7ನೇ 8ನೇ ಪೇಜ್ ಅಲ್ಲಿ ನಿಮಗೆ ನ್ಯೂಸ್ ಪೇಪರ್ ನಲ್ಲಿ ಸಿಗುತ್ತೆ. ಅದನ್ನ ಹೋಗಿ 2-3 ಆರ್ಟಿಕಲ್ಸ್ ಇರುತ್ತೆ, ಅಲ್ಲಿ ಓದಿ. ರಾಷ್ಟ್ರೀಯ ಆದಾಯದ ಬಗ್ಗೆ ಸುಮ್ಮನೆ ಓದ್ತಾ ಹೋಗಿ. ಅರ್ಥ ಅದು ನೀವು ಈ ಟಾಪಿಕ್ ಓದಿದಾಗ ಅರ್ಥ ಆಗುತ್ತೆ, ಬಟ್ ಒಂದು ಬ್ಯಾಕ್ ಗ್ರೌಂಡ್ ಐಡಿಯಾ ಸಿಗುತ್ತೆ ನಿಮ್ಗೆ. ನಿಜವಾದ ಲೈಫ್ ನಲ್ಲಿ ಯಾವ ರೀತಿ ಅರ್ಥಶಾಸ್ತ್ರ ನಿಮಗೆ ಸಹಾಯ ಆಗುತ್ತೆ ಅದನ್ನ ತಿಳ್ಕೊಳ್ತೀರಾ. GDP ಬಗ್ಗೆ ಆರ್ಟಿಕಲ್ಸ್ ಇರುತ್ತೆ, ಅದನ್ನ ಓದಿ. ಬ್ಯಾಂಕ್ ಬಗ್ಗೆ ಇರುತ್ತೆ, ಬ್ಯಾಂಕ್ ದರ, ಬಡ್ಡಿ ದರ, RBI ಏನ್ ಮಾಡ್ತಾ ಇದೆ, ಬ್ಯಾಂಕ್ ನ ಮೇಲೆ ನಿಮ್ಗೆ ಒಂದು ಕಂಪ್ಲೀಟ್ ಚಾಪ್ಟರ್ ಇದೆ, GDP ಮೇಲೆ ಒಂದು ಕಂಪ್ಲೀಟ್ ಚಾಪ್ಟರ್ ಇದೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇರೋದು. ದೆನ್ ಬಜೆಟ್ ನ ಮೇಲೆ, ಸರ್ಕಾರದ ಬಜೆಟ್ ಮೇಲೆ ಒಂದು ಕಂಪ್ಲೀಟ್ ಚಾಪ್ಟರ್ ಇದೆ. ಸೊ ಬಜೆಟ್ ಬಂದಾಗ ಬಜೆಟ್ ಬಗ್ಗೆ ಸ್ವಲ್ಪ ಓದಿ, ಅದರಲ್ಲಿ ಯಾವ ರೀತಿ ಇರುತ್ತೆ, ಟೈಪ್ಸ್ ಎಷ್ಟು ಇರುತ್ತೆ, ಯಾವ ರೀತಿ ಹಣ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಸ್ವಲ್ಪ ಐಡಿಯಾ ಸಿಗುತ್ತೆ. ದೆನ್ ಹಣದುಬ್ಬರ, ಯಾವ ರೀತಿ ಬೆಲೆಗಳು ಹೆಚ್ಚಾಗ್ತಾ ಇವೆ, ಸರ್ಕಾರದ ಟ್ಯಾಕ್ಸ್ ಗಳ ಬಗ್ಗೆ ಓದಿ. ಟ್ಯಾಕ್ಸ್ ನ ಮೇಲೆ ಒಂದು ಚಾಪ್ಟರ್ ಇದೆ, ಅಂದ್ರೆ ಬಜೆಟ್ ನಲ್ಲೇ ಟ್ಯಾಕ್ಸ್ ನ ಒಂದು ಚಾಪ್ಟರ್ ಬರುತ್ತೆ. ಸೊ ಹಾಗಾಗಿ ಈ ಒಂದು ಟಾಪಿಕ್ಸ್ ನೀವು ನ್ಯೂಸ್ ಪೇಪರ್ ಓದೋದ್ರಿಂದ ರಿಯಲ್ ಲೈಫ್ ಎಕ್ಸಾಂಪಲ್ ನ ಮೂಲಕ ನೀವು ಅರ್ಥ ಮಾಡ್ಕೊಳ್ತೀರಾ ಈ ಟಾಪಿಕ್ ಅನ್ನ ನಾನು ಕಲಿಸುವಾಗ ಅಥವಾ ನಿಮ್ಮ ಕಾಲೇಜ್ ನಲ್ಲಿ ಕಲಿಸುವಾಗ. ಸೊ ಈ ರೀತಿ ಪ್ರಶ್ನೆಗಳು ಬಂದಾಗ ನೀವು ಸುಲಭವಾಗಿ ಅವುಗಳಿಗೆ ಆನ್ಸರ್ ಮಾಡಬಹುದು. ಇಲ್ಲಾಂದ್ರೆ ಎಕನಾಮಿಕ್ಸ್ ನಿಮಗೆ ಯಾವಾಗಲೂ ಡಿಫಿಕಲ್ಟ್ ಅನ್ನಿಸ್ತಾನೆ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಎಕನಾಮಿಕ್ಸ್ ಇತಿಹಾಸ ತರ ಅಲ್ಲ. ಇತಿಹಾಸದಲ್ಲಿ ಯಾವ ರಾಜ ಆಳಿದ, ಏನ್ ಮಾಡಿದ, ಎಷ್ಟು ಯುದ್ಧ ಮಾಡಿದ, ಯಾವಾಗ ಅವನು ಸತ್ತ, ಎಷ್ಟು ಜನ ಸತ್ತು, ಅದೇ ಇರುತ್ತೆ. ಅದು ಗೊತ್ತಿರುವಂಥದ್ದು, ತುಂಬಾ ಸಿಂಪಲ್. ಎಕನಾಮಿಕ್ಸ್ ನಲ್ಲಿ ಕಾನ್ಸೆಪ್ಟ್ಸ್ ಇರುತ್ತೆ. ಎಕನಾಮಿಕ್ಸ್ ನೀವು ಅದನ್ನ ಯು ವಿಲ್ ಲಿವ್ ದಿಸ್ ಸಬ್ಜೆಕ್ಟ್, ಎಂಜಾಯ್ ಮಾಡ್ತೀರಾ, ನಿಮ್ ಸುತ್ತಮುತ್ತಲು ಇದನ್ನ ಅಬ್ಸರ್ವ್ ಮಾಡ್ತೀರಾ, ಅಂತಹ ಒಂದು ಸಬ್ಜೆಕ್ಟ್. ಸೊ ಫೈನಲಿ ನಿಮ್ಗೆ ಹೇಳ್ತಾ ಇದ್ದೀನಿ, ಎಕನಾಮಿಕ್ಸ್ ಅಲ್ಲಿ 90 ಅಬೌವ್ ಸ್ಕೋರ್ ಮಾಡಬೇಕು ಅಂದ್ರೆ ಈ 3 ಮಿಸ್ಟೇಕ್ಸ್ ಗಳನ್ನ ಅವಾಯ್ಡ್ ಮಾಡಿ. ಕ್ವಿಕ್ಲಿ ಸಮರೈಸ್ ಮಾಡ್ತಾ ಇದ್ದೀನಿ, ಪ್ಲೀಸ್ ಬೈ ಹಾರ್ಟ್ ಮಾಡಬೇಡಿ. ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ಯಾವುದೇ ಬುಕ್ ಅನ್ನ ಅದನ್ನ ಅರ್ಥ ಮಾಡ್ಕೊಳ್ಳಿ. ದೆನ್ ಡೈಗ್ರಾಮ್ ನ ಎಕ್ಸ್ಪ್ಲನೇಷನ್, ಡೈಗ್ರಾಮ್ ನೋಡಿ ಬರೀಲಿಕ್ಕೆ ಹೇಳಿಕ್ ಬರಬೇಕು, ಆ ರೀತಿ ಕಲೀರಿ. ದೆನ್ ಮ್ಯಾಕ್ರೋ ಎಕನಾಮಿಕ್ಸ್ ಆಗಿ ಸ್ವಲ್ಪ ನ್ಯೂಸ್ ಪೇಪರ್ ಓದೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ದೆನ್ ಕಾನ್ಸೆಪ್ಟ್ ನ ಮೇಲೆ ಫೋಕಸ್ ಮಾಡಿ, ಕಾನ್ಸೆಪ್ಟ್ ನ ಅಂಡರ್ಸ್ಟ್ಯಾಂಡಿಂಗ್ ಮೇಲೆ. ಎಕನಾಮಿಕ್ಸ್ ಅಲ್ಲಿ 90 ಅಬೌವ್ ಅಷ್ಟೇ ಅಲ್ಲ, 100 ಔಟ್ ಆಫ್ 100 ಸ್ಕೋರ್ ಮಾಡೋದ್ರಿಂದ ಯಾರು ಕೂಡ ನಿಮ್ಮನ್ನ ತಡಿಲಿಕ್ಕೆ ಸಾಧ್ಯ ಇಲ್ಲ.
ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಈ 3 ಟಿಪ್ಸ್ ಅನ್ನ ಫಾಲೋ ಮಾಡಿ, 3 ಮಿಸ್ಟೇಕ್ಸ್ ಅನ್ನ ಅವಾಯ್ಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ ಅಂಡ್ ಏಮ್ ಫಾರ್ 100 ಇನ್ ಎಕನಾಮಿಕ್ಸ್. ನೀವು ಕೂಡ ಈ ವರ್ಷ ಎಕನಾಮಿಕ್ಸ್ ಅಲ್ಲಿ 100 ಔಟ್ ಆಫ್ 100 ಸ್ಕೋರ್ ಮಾಡ್ತೀರಾ. ಸ್ಕೋರ್ ಮಾಡುವಂತ ಆಸೆ ಇದೆಯಾ? ಸೊ ಹಾಗಾದ್ರೆ ಒಂದ್ಸಲ ನನಗೆ ಕಾಮೆಂಟ್ ನಲ್ಲಿ ತಿಳಿಸಿ. ಐ ವಿಲ್ ಸ್ಕೋರ್ 100 in economics. Thank you once again. I will see you in the next video.